ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್ ಮನೆ ಮನೆ ಕನ್ನಡಿಗ. ಇವತ್ತು ಸಲಾರ್ ಚಿತ್ರದ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಹೀಗೆ ಸಲಾರ್ ಚಿತ್ರ. ಈ ಚಿತ್ರದ ನಿರ್ಮಾಣ ಹೊಂಬಾಳೆ ಫಿಲಮ್ಸ್. ತಾರಾಗಣ ಪ್ರಭಾಸ್, ಪೃಥ್ವಿರಾಜ್, ಸುಕುಮಾರನ್, ಶ್ರುತಿ ಹಾಸನ್, ಜಗಪತಿ ಬಾಬು ಮತ್ತಿತರರು. ಕೆಜಿಎಫ್ ಖ್ಯಾತಿಯ ನಿರ್ದೇಶಕ ಪ್ರಶಾಂತ್ ನೀಲ್ ಹಾಗೂ ತೆಲುಗು ನಟ ಪ್ರಭಾಸ್ ಒಟ್ಟಾಗಿರುವ ಸಲಾರ್ ನಿರೀಕ್ಷತೆಯಂತೆ ದೃಶ್ಯ ವೈಭವದ ಕತ್ತಲೆಯ ನಡುವೆ ಆಗಾಗ ಬೆಳಕು ಕಾಣಿಸುವ ಸಿನಿಮಾ. ದೇವ ಮತ್ತು ವರದನೆಂಬ ಇಬ್ಬರು ಪುಟ್ಟ ಮಕ್ಕಳ ಸ್ನೇಹವನ್ನು ವಿವರಿಸುವ ದೃಶ್ಯದೊಂದಿಗೆ ಸಿನಿಮಾ ಪ್ರಾರಂಭವಾಗಿ ಎದ್ದು ಬರುವುದು. ಈ ಕಥೆಯಲ್ಲಿ ಲಾಜಿಕ್ ಆಗಿ ನಿರ್ದೇಶಕರ ಜಾಗ ಕೊಟ್ಟಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿಬಿಡುತ್ತದೆ. ಪ್ರಾರಂಭದಲ್ಲಿನ ದೃಶ್ಯಗಳು ತಾಯಿ ಮಗನ ಕತೆ. ಇದು ಮತ್ತೊಂದು ಕೆಜಿಎಫ್ ಇರಬಹುದಾ ಎಂಬ ಅನುಮಾನ ಮೂಡಿಸುತ್ತದೆ. ಕೆಲ ಘಟನೆಗಳಿಂದ ತಾಯಿಯೊಂದಿಗೆ ಊರು ಬಿಟ್ಟ ದೇವ ಒಡಿಶಾದ ಕಲ್ಲಿದ್ದಲು ಗಣಿಯೊಂದಿಗೆ ಒಂದು ಟಿಂಕಾನೆ ಓಡುತ್ತಾನೆ. ಈ ದೇವನೇ ನಾಯಕ ಪ್ರಭಾಸ್. ಚಿಕ್ಕ ಚಿಕ್ಕ ಘಟನೆಗಳಿಗೂ ಬಿಲ್ಡಪ್ ನೀಡಿ ಇಡೀ ಸಿನಿಮಾದುದ್ದಕ್ಕೂ ನಾಯಕನನ್ನು ಮಾಸ್ ಆಗಿ ತೋರಿಸುವಲ್ಲಿ ನಿರ್ದೇಶಕರು ಯಶಸ್ವಿಯಾಗಿದ್ದಾರೆ. ಆದರೆ ಇಲ್ಲೆಲ್ಲ ರವಿ ಬಸೂರು ಅವರು ಹಿನ್ನೆಲೆ ಸಂಗೀತ ಹೊಸತೆನಿಸುವುದಿಲ್ಲ. ಒಂದು ಮಿತಿಯವರೆಗೆ ಸೈಲೆಂಟ್ ಆಗಿದ್ದು ಇದ್ದಕ್ಕಿದ್ದಂತೆ ವೈಲೆಂಟ್ ಆಗುವ ತಮ್ಮ ಪಾತ್ರಕ್ಕೆ ಪ್ರಭಾಸ್ ಸಂಪೂರ್ಣ ನ್ಯಾಯ ಒದಗಿಸಿದ್ದಾರೆ. ವರದನಾಗಿ ಪೃಥ್ವಿರಾಜ್, ಸುಕುಮಾರನ್ ನಟಿಸಿದ್ದಾರೆ. ಸಕಾರಾತ್ಮಕ ಸೇಡ್ ಹೊಂದಿರುವ ಖಳನಾಯಕ ಈ ಪಾತ್ರದಲ್ಲಿ ಪೃಥ್ವಿರಾಜ್ ತಮ್ಮ ಹಾವಭಾವಗಳಿಂದಲೇ ಇಷ್ಟವಾಗುತ್ತಾರೆ. ಇಲ್ಲಿ ನಡೆಯುವ ಕಥೆಗೆ ವರದನಾಗಿ ಪೃಥ್ವಿರಾಜ್, ಸುಕುಮಾರನ್ ನಟಿಸಿದ್ದಾರೆ. ಸಕಾರಾತ್ಮಕ ಸೇಡ್ ಹೊಂದಿರುವ ಖಳನಾಯಕ ಈ ಪಾತ್ರದಲ್ಲಿ ಪೃಥ್ವಿರಾಜ್ ತಮ್ಮ ಹಾವಭಾವಗಳಿಂದಲೇ ಇಷ್ಟವಾಗುತ್ತಾರೆ. ಇಲ್ಲಿ ನಡೆಯುವ ಕಥೆಗೆ ಉಗ್ರನ್ನ ಛಾಯೆ ಇದೆಯಾದರೂ ಕೆಲ ನಿಮಿಷಗಳ ಬಳಿಕ ಕತೆ ಬೇರೆಡೆಗೆ ಹೊರಳಿಕೊಳ್ಳುತ್ತದೆ. ಕೆಜಿಎಫ್ನಲ್ಲಿ ಚಿನ್ನದ ಗಣಿ ಕತ್ತಲಿನಲ್ಲಿ ಸಾಮ್ರಾಜ್ಯ ಸೃಷ್ಟಿಸಿದಂತೆ ನಿರ್ದೇಶಕ ಪ್ರಶಾಂತ್ ನೀಲ್ ಇಲ್ಲಿ ಅದಕ್ಕಿಂತ ತುಸು ಹೆಚ್ಚು ಬೆಳಕಿರುವ ಕಲ್ಲಿದ್ದಲು ಗಣಿಯನ್ನು ತೆರೆದಿಡುತ್ತಾರೆ. ಇಲ್ಲಿನ ದೃಶ್ಯಗಳಲ್ಲಿ ಛಾಯಾಚಿತ್ರಗ್ರಾಹಕ ಭುವನ್ ಗೌಡ್ ತಮ್ಮ ಕೈಚಳಕ ತೋರಿಸಿದ್ದಾರೆ. ನಾಯಕಿ ಶ್ರುತಿ ಹಾಸನ್ ಅವರು ನಾಯಕನ ಬಳಿ ತಾರಲಿಕ್ಕಾಗಿಯೇ ನಿರ್ದೇಶಕರು ಮತ್ತೊಂದು ಉಪಕಥೆಯನ್ನು ತೆರೆದಿಡುತ್ತಾರೆ. ರಕ್ತಚರಿತ್ರೆಯಲ್ಲೊಂದು ದೃಷ್ಟಿಬೊಟ್ಟಿನಂತಹ ಪಾತ್ರವಿದು. ಜೊತೆಗೆ ಹಲವು ಪಾತ್ರಗಳನ್ನು ಬಿಚ್ಚಿಟ್ಟು ಅವುಗಳಿಗೆ ಪರಸ್ಪರ ಕೊಂಡಿ ಬೆಸೆದ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿ ನಿರ್ದೇಶಕರ ಮೊದಲಾರ್ಧವನ್ನು ಮುಗಿಸುತ್ತಾರೆ. 25 ವರ್ಷಗಳ ಹಿಂದೆ ಬಿಟ್ಟು ಊರಿಗೆ ದೇವ ಮರಳುವುದರೊಂದಿಗೆ ದ್ವಿತೀಯಾರ್ಧ ಪ್ರಾರಂಭವಾಗುತ್ತದೆ. ಅದುವೇ ಕಾನ್ಸರ್ ಸಾಮ್ರಾಜ್ಯ ಸೀಸ್ ಫೈರ್ ಕಥೆ. ಇದು ಸಂಪೂರ್ಣ ಕನ್ನಡದದ್ದೇ ಸಾಮ್ರಾಜ್ಯ. ಇದರ ರಾಜನಾಗಿ ಜಗಪತಿ ಬಾಬು ಖಡಕ್ ಆಗಿ ನಟಿಸಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಕನ್ನಡದ ನಟರನ್ನು ಪ್ರಶಾಂತ್ ನೀಲ್ ಬಳಸಿಕೊಂಡಿದ್ದಾರೆ. ನಾಯಕಿ ತಂದೆಯಾಗಿ ರವಿ ಭಟ್ ಚಿತ್ರದ ಪ್ರಾರಂಭದಿಂದಲೇ ಇದ್ದಾರೆ. ಪಂಡಿತ್ ಆಗಿ ನಟ ನವೀನ್ ಶಂಕರ್, ಪೃಥ್ವಿ ತಮ್ಮನಾಗಿ ನಟ ಪ್ರಮೋದ್ ಗಮನ ಸೆಳೆಯುತ್ತಾರೆ. ದೇವರಾಜ್, ಮಧು, ಗುರುಸ್ವಾಮಿ, ಗೌಡ, ರಾಮ್ ತಮಗೆ ಸಿಕ್ಕ ಪಾತ್ರಗಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಕಾನ್ಸರ್ ಕೋಟೆಯ ಒಳಜಗಳದೊಂದಿಗೆ ಅಳೆಯಲು ಸಾಧ್ಯವಿಲ್ಲದಷ್ಟು ರಕ್ತವೇ ಹರಿಯುತ್ತದೆ. ಕ್ರೂರವಾದ ಹೊಡೆದಾಟಗಳೊಂದಿಗೆ ಕತ್ತಲ ಕೋಟೆ ಸಂಪೂರ್ಣ ಕೆಂಪಾಗುತ್ತದೆ. ಒಂದು ರೀತಿ ಹಾಲಿವುಡ್ನ ಗ್ಲೇಡಿಯೇಟರ್ ಕೋಟೆಯನ್ನು ಪ್ರವೇಶಿಸಿದ ಅನುಭವವಾಗುತ್ತದೆ. ಮುಂದಿನ ಅಧ್ಯಾಯದಲ್ಲಿ ದೇವ ಮತ್ತು ವರದನ ನಡುವೆ ಕಾಳಗ ನಡೆಯಬಹುದೇ ಎಂಬ ಪ್ರಶ್ನೆಯನ್ನಿಟ್ಟು ಕೆಲ ಉಪಕಥೆಗಳನ್ನು ಅಪೂರ್ಣಗೊಳಿಸಿ ನಿರ್ದೇಶಕರು ಸೀಸ್ ಫೈರ್ ಅಧ್ಯಾಯಕ್ಕೆ ವಿರಾಮ ಆಡುತ್ತಾರೆ. ಇದಿಷ್ಟು ಸಲಾರ್ ಮೂವಿಯ ರಿವ್ಯೂ ಆಗಿತ್ತು.
ಮತ್ತೆ ಬರ್ತೀನಿ, ಹಾಗೆ ನೋಡ್ತಾ ಇರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೀಗೆ ಥ್ಯಾಂಕ್ಸ್. ಬಾಯ್ ಬಾಯ್.